ಎಸ್ ಇನ್ನು ಬಂಟ್ವಾಳದಲ್ಲಿ ಅಬ್ದುಲ್ ರಹೀಂ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಗಳನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಅದರಲ್ಲಿ ಬಂಟ್ವಾಳದ ದೀಪಕ್, ಪೃಥ್ವಿರಾಜ್, ಚಿಂತನ್ ಈಗ ಅರೆಸ್ಟ್ ಮಾಡಿರುವಂತಹ ಆರೋಪಿಗಳು. ಬಂಟ್ವಾಳದ ಕಳ್ಳಿಗೆ ಗ್ರಾಮದ ಕನಪಾಡಿ ಎಂಬಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಉಳಿದ ಆರೋಪಿಗಳ ಬಂಧನಕ್ಕೆ ಪೊಲೀಸರೀಗ ಬಲೆ ಬೀಸಿದ್ದಾರೆ. ಇನ್ನು ಕಡಲನಗರಿ ಮತ್ತೆ ಧಗಧಗ ಅಂತ ಇದೆ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿಯ ಬರ್ಬರ ಹತ್ಯೆಯಿಂದ ಬೂದಿ ಮುಚ್ಚಿದ ಕೆಂಡುವಾಗಿದ್ದ ಕರಾವಳಿ ತೀರದಲ್ಲಿ ಮತ್ತೆ ನೆತ್ತರು ಹರಿದಿದೆ. ಅಬ್ದುಲ್ ರಹೀಂ ಹತ್ಯೆಯ ಬೆನ್ನಲ್ಲೇ ಮೂವರನ್ನ ಪೊಲೀಸರು ಈಗ ವಶಕ್ಕೆ ಪಡೆದಿದ್ದಾರೆ. ಇದೇ ವೇಳೆ ಕರಾವಳಿಯ ಮುಸ್ಲಿಂ ಮುಖಂಡರು ಸರ್ಕಾರದ ವಿರುದ್ಧ ಗರಂ ಆಗಿದ್ದಾರೆ. ಬಂಟ್ವಾಳದ ಅಬ್ದುಲ್ ರಹೀಂ ಬೆನ್ನಲ್ಲೇ ಈಗ ರಾಜ್ಯ ಕಾಂಗ್ರೆಸ್ಗೆ ಮುಸ್ಲಿಂ ಸಂಘಟನೆಯ ಮುಖಂಡರು ಎಚ್ಚರಿಕೆಯ ಸಂದೇಶವನ್ನ ನೀಡುವ ನಿಟ್ಟಿನಲ್ಲಿ ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿ ಎಂಎಸ್ ಮೊಹಮ್ಮದ್ ಇನ್ನು ಅಲ್ಪಸಂಖ್ಯಾತ ಘಟಕದ ಜಿಲ್ಲಾಧ್ಯಕ್ಷ ಶಾಹುಲ್ ಹಮೀದ್ ಸೇರಿ ಹಲವು ನಾಯಕರಿಂದ ರಾಜೀನಾಮೆ ಘೋಷಿಸಿದ್ದಾರೆ. ಮಂಗಳೂರಿನಲ್ಲಿ ಕಾಂಗ್ರೆಸ್ನ ಮುಸ್ಲಿಂ ಮುಖಂಡರ ಬಹಿರಂಗ ಸಭೆಯಲ್ಲೇ ರಾಜ್ಯ ಮತ್ತು ಜಿಲ್ಲಾ ನಾಯಕರು ರಾಜೀನಾಮೆಯನ್ನ ಘೋಷಣೆ ಮಾಡಿದ್ದಾರೆ. ಕಾರ್ಯಕರ್ತರ ಎದುರಲ್ಲೇ ವೇದಿಕೆ ಮೇಲೆ ರಾಜೀನಾಮೆಯನ್ನ ಘೋಷಣೆ ಮಾಡಿದ್ದಾರೆ. ಭಾರೀ ಹೈಡ್ರಾಮದ ಬಳಿಕ ಕೊನೆಗೂ ಕೂಡ ಮುಖಂಡರು ರಾಜೀನಾಮೆಯ ನಿರ್ಧಾರವನ್ನ ಪ್ರಕಟಿಸಿದ್ದಾರೆ. ನೋಡಿ, ಕಳೆದ ಎಷ್ಟೋ ವರ್ಷಗಳಿಂದ ಕೇವಲ ಇಲ್ಲಿ ಯಾರ್ಯಾರೋ 3 ಪೈಸೆ ಯೋಗ್ಯತೆ ಇಲ್ಲದೆ ಇರೋರು ಇಲ್ಲಿಗೆ ಬರಬೇಕು, ಬರ್ಬಿಟ್ಟು ಮುಸಲ್ಮಾನರ ವಿರುದ್ಧ ಮಾತಾಡೋದು, ಟೀಕಿಸೋದು, ಜಿಹಾದಿಗಳು ಅಂತ ಕರೆಯೋದು, ಪಾಕಿಸ್ತಾನಿಯವರು ಅಂತ ಕರೆಯೋದು, ನಮಗೇನೇನೋ ಒಂದು ಸಣ್ಣ ಸಣ್ಣ ಶಬ್ದಗಳಿಂದ ಕರೆದು ಇಲ್ಲಿಂದ ಹೋಗ್ಬಿಡೋದು, ಒತ್ತಿ ಉರಿಯೋದು. ಇಲ್ಲಿರುವ ಪೊಲೀಸ್ ಅಧಿಕಾರರು ಒಂದು ಮೌನ ವೃತ್ತವನ್ನ ಮಾಡ್ಕೊಂಡು ಮಾದರಿಯಲ್ಲಿ ಗೋಧ್ರಾದಲ್ಲಿ ನಡೆದ ತರ ನಾವು ಇಲ್ಲಿ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಪೊಲೀಸರು ಸ್ವಮತ ಕಾಗ್ನಿಸೆನ್ಸ್ ತಗೊಳ್ಳಿಲ್ಲ ಅಂತ ಹೇಳಿರ್ತಾ ಕೇವಲ ಮಸೀದಿಯಲ್ಲಿ ನಮಾಜ್ ಮಾಡಿದಕ್ಕೆ ಮೂರು ಜನರ ಮೇಲೆ ಎಫ್ಐಆರ್ ಮಾಡ್ತಾರೆ ಈ ಕ್ಷೇತ್ರ ಈ ಜಿಲ್ಲೆಯ ಪೊಲೀಸರು. ಅದೇ ಆ ಕಡೆ 144 ಸೆಕ್ಷನ್ ಇಟ್ಕೊಂಡು ಭಾರತೀಯ ಮಾಡಿದ್ರೆ ಅವ್ರ ಕಾರ್ಯಕ್ರಮ ನಡೆಯಕ್ಕೆ ಹಾಕೊಟ್ರು ಪೊಲೀಸರು ಅಂತ ಕೇಳಕ್ಕೆ ಇಷ್ಟಪಡ್ತಿದ್ದೀನಿ. ನಾನು ಒಂದೇ ಮಾತು ಹೇಳ್ತೀನಿ, ಕೇವಲ ಒಂದು ಸಲ ವೈಫಲ್ಯ ಡೈರೆಕ್ಟ್ ಆಗಿ ಅವರು ಇವರಿಗೆ ಡಿಸಿಎಂಗೆ ಫೋನ್ ಮಾಡಿ ಮಾತಾಡುವಂತ ಕೆಪಾಸಿಟಿ ಅವರು ಡಿಸಿಎಂ ಆಪ್ತರಾಗಿರುವಂತಹ ಇವರಿಲ್ಲ, ಇನಾಯತ್ ಅಲಿ ಇಲ್ಲ. ಆಯ್ತು, ನಮ್ಮ ಎಲ್ಲರ ಇದರಲ್ಲಿ ಕಾಂಗ್ರೆಸ್ ಇದಾಗಿ ಸಾಫಿ ಸಹದಿದ್ರು, ಅವರು ಇಲ್ಲ. ಇಲ್ಲಿ ಇರುವಂತ ಎಲ್ಲ ಡಮ್ಮಿಗಳು, ಅಂದ್ರೆ ಯಾಕೆ ಡಮ್ಮಿಗಳು ಅಂತ ಹೇಳೋದು ಯಾಕಂದ್ರೆ ಕಾಂಗ್ರೆಸ್ನ ಒಳಗಡೆ ಇರುವಂತಹ ಪಕ್ಷಗಳಲ್ಲಿರುವಂತಹವರು ಇಲ್ಲಿ ಮುಂದೆ ಕುತ್ಕೊಂಡವರು ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ, ಅದೇ ರೀತಿ ತಾಲೂಕ್ ಪಂಚಾಯತ್ ಸದಸ್ಯರಿದ್ದಾರೆ. ಇದೆಲ್ಲ ಮುಂದೆ ಕುತ್ಕೊಂಡವರು. ಇಲ್ಲಿ ಮೇಲೆ ಇರುವವರೆಲ್ಲ ಯಾರು ಕಾಂಗ್ರೆಸ್ ಪಕ್ಷದ ಒಳಗಡೆ ಖಾಲಿ ಇರುವಂತಹ ಸ್ಥಾನಗಳು ಮಾತ್ರ. ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು ಶಾಹುಲ್ ಹಮೀದ್ ಅವರು ಇದ್ದದ್ದು, ಮಾತಾಡಿದವರು ಇದ್ದದ್ದು. ಕಾಂಗ್ರೆಸ್ ಒಳಗಡೆ ಅಧಿಕಾರ ಇದ್ದಂತಹ ಯುಟಿ ಖಾದರ್ ನಮ್ಮ ಜೊತೆ ಇಲ್ಲ. ಕೆಪಿಸಿಸಿ ರಾಜ್ಯ ಕೆಪಿಸಿಸಿಯಲ್ಲಿ ಇದ್ದಂತಹ ಕಾರ್ಯನಿರ್ವಹಿಸುವಂತಹ ಇನಾಯತ್ ಅಲಿ ಇಲ್ಲ, ಮತ್ತೆ ನಮ್ಗೆ ಶಾಫಿ ಸಹದಿ ಇಲ್ಲ, ಇವ್ರು ಯಾರಿಲ್ಲ. ನಮ್ಮನ್ನು ಈ ಈಗ ಮತದಾರರನ್ನು ಅಲ್ಪಸಂಖ್ಯಾತರ ಬಡ ಮತದಾರರಿಗೆ ಮುಖಕ್ಕೆ ನೋಡಿ ಯಾವ ತರ ಇವರು ಸಮಾಧಾನ ಮಾಡ್ತಾ ಇದ್ದಾರೆ. ಇದುವರೆಗೂ ಇಲ್ಲಿ ಪ್ರತಿಯೊಂದು ಕೊಲೆ ನಡೆದಾಗ್ಲೂ ಆದದಿಷ್ಟೇ. ಖಾಲಿ ಪಾಪ ಇವರನ್ನು ಮುಂದೆ ತಂದು ಸಮುದಾಯದ ನಾಯಕರು ಅಂತ ಹೇಳಿ ನಮ್ಮ ಮುಂದೆ ಆಗ್ತಾರೆ. ಶುವೇಲ್ ಕಂದಕ್ ನಾನು ಹೇಳ್ತೇನೆ, ಎಲ್ಲಿದ್ರು ಬರ್ತಾರೆ, ಎಲ್ಲಿದ್ರು ಮಾತಾಡ್ತಾರೆ, ಏನ್ ಬೇಕಾದ್ರೆ ಮಾಡ್ತಾರೆ. ಅದು ಶುವೇಲ್ ಕಂದಕ್ಕೆಲ್ಲ ಬಂದು ಮಾತಾಡ್ತಾರೆ. ಅವರೊಬ್ರು ಬರ್ತಾರೆ, ಅವ್ರ ಜೊತೆ ಇವ್ರು ಇರಲ್ಲ. ಇವ್ರ ಜೊತೆ ನಾವು ಏನ್ ಮಾತಾಡಬಾರ್ದು, ಇವರಿಗೆ ನಾವು ಏನು ಎದುರುತ್ತರ ಹೇಳ್ಬಾರ್ದು. ಆ ತರ ನಮ್ಮನ್ನು ಕಟ್ಟಿಯಾಕ್ ಹೋಗ್ತಾರೆ. ಈಗ ಪ್ರತಿಯೊಬ್ಬ ಯುವಕರು ವಿದ್ಯಾವಂತರಿದ್ದಾರೆ, ಪ್ರತಿಯೊಬ್ಬರು ಯುವಕರು ದೊಡ್ಡವರ ಮಾತನ್ನು ಕೇಳುವಷ್ಟು ಇಲ್ಲ. ಅಂದ್ರೆ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಿದೆ, ಅವರಿಗೆ ಬೆಲೆ ಕೊಡಲು ಗೊತ್ತಿದೆ. ಅವರು ಮುಂದಿನ ದಿನಗಳಲ್ಲಿ ಈ ಕಾಂಗ್ರೆಸ್ ಪಕ್ಷಕ್ಕೆ ನೋಡಿ, ಸಿದ್ದರಾಮಯ್ಯ ಅವರ ಖಂಡಿತವಾಗ್ಲೂ ನಿಮ್ಮ ಮೇಲೆ ಇರುವಂತಹ ಪ್ರೀತಿ ವಿಶ್ವಾಸ, ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಯೊಬ್ಬ ಅಲ್ಪಸಂಖ್ಯಾತ ಮತ್ತು ಬಹಳಷ್ಟು ವಿಶ್ವಾಸ ಪ್ರೀತಿ ನಿಮ್ಮ ಮೇಲೆ ಇದೆ. ಸಿದ್ದರಾಮಯ್ಯ ಅಂದ್ರೆ ಅಭಿಮಾನ ತುಂಬಾ ಇದೆ. ಆದ್ರೆ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ, ಒಬ್ಬ ಅಮಾಯಕ ಯುವಕರನ್ನು ಕೊಂದಿದ್ದಾರೆ, ನಮ್ಗೆ ನ್ಯಾಯ ಸಿಕ್ಕಿಲ್ಲ. ಖಂಡಿತವಾಗ್ಲೂ ಸಿದ್ದರಾಮಯ್ಯ ಹೇಳ್ತಾ ಇದ್ದೇನೆ, ದಕ್ಷಿಣ ಕನ್ನಡ ಜಿಲ್ಲೆಯ ಮುಂದಿನ ಚುನಾವಣೆಗಳಲ್ಲಿ ನಿಮಗೆ ನಾವೆನ್ನಿಸೋದು 1 ಸೀಟ್ ಇದೆ, 2 ತಪ್ಪಿ ಬಂದಿದೆ. ಪುತ್ತೂರಲ್ಲಿ 1 ಸೀಟ್ ಇದೆ, ಅದು ಕೂಡ ತಪ್ಪಿ ಹೋಗುದೆಲ್ಲ ಇದೆ. ದಕ್ಷಿಣ ಕನ್ನಡ ಏನು ಯಾವ ಪಕ್ಷ ಬಂದರೂ ಆಗ್ಬಹುದು, ಅಲ್ಪಸಂಖ್ಯಾತರು ನಾವು ಎದುರಲ್ಲ. ನಮ್ಮಲ್ಲಿ ಒಂದಿದೆ, ದಜ್ಜಾಲಿಗೆ ಬೇಡಿಕಿಲ್ಲ. ನಂಗ ಏನೇನು ಬಿಜೆಪಿ ಬನ್ನಿ ಬೇಡಿಕೊಂಡ, ಬಿಜೆಪಿ ಬರುತ್ತೆ ಅಂತ ನಮ್ಮ ಎದುರಿಸುವುದು ಬೇಡ, ನೀವು ನಮ್ಮನ್ನು ಧೂಳು ಹಾಕೋದು ಬೇಡ.
ನಮಗೆ ನೀವು ಮಣ್ಣು ಮುಕ್ಕುದು ಬೇಡ. ನಮಗೆ ವಿದ್ಯೆ ಇದೆ, ಬುದ್ಧಿ ಇದೆ. ನಮ್ಗೆ ಏನ್ ಮಾಡ್ಬೇಕು ಗೊತ್ತಿದೆ. ಮುಂದಿನ ದಿನಗಳಲ್ಲಿ ನೀವು ಮತ ಕೇಳ್ಕೊಂಡು ಬನ್ನಿ, ಅವಾಗ ನಾವು ಏನಂತ ತೋರಿಸ್ತೇವೆ. ನಮ್ಮ ಮತದ ಅಲ್ಪಸಂಖ್ಯಾತರ ಮತದ ಏನ್ ಪವರ್ ಏನಿದೆ ಅದನ್ನು ನಾವು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನಾವು ತೋರಿಸ್ತೇವೆ. ಮಂಗಳೂರಿನಲ್ಲಿ ಮುಸ್ಲಿಂ ಮುಖಂಡರು ಇಷ್ಟೊಂದು ಈಗ ಆಕ್ರೋಶ ಭರಿತರಾಗಿದ್ರು ಅಂತಂದ್ರೆ ಈಗಾದ್ರೂ ಎಚ್ಚೆತ್ಕೊಂಡ್ರು ಬಚಾವ್ ಆಗ್ತಾರಾ? ಮುಸಲ್ಮಾನರು ಕಾಂಗ್ರೆಸ್ ಅನ್ನ ವಿರೋಧಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರೇ, ನಿಮ್ಮ ಮೇಲೆ ನಮಗೆ ಪ್ರೀತಿ ಇತ್ತು, ಆದ್ರೆ ಆ ಗೌರವ ಪ್ರೀತಿ ಈಗ ಉಳಿದಿಲ್ಲ. ಯಾರು ಬಂದರೂ ಪರವಾಗಿಲ್ಲ, ನಮಗೆ ವಿದ್ಯೆ ಇದೆ, ಬುದ್ಧಿ ಇದೆ, ನಮ್ಮನ್ನ ನಾವು ನೋಡ್ಕೊಳ್ತೀವಿ. ಅದು ಬಿಜೆಪಿ ಬರುತ್ತೆ ಅಂತ ಇಷ್ಟು ದಿನ ನೀವು ಎದುರಿಸ್ತಾ ಇದ್ರಿ. ಇಟ್ಸ್ ಓಕೆ, ನಮಗೆ ಬೇಡ. ಯಾಕೆಂದ್ರೆ ನಿಮ್ಮಿಂದಲೂ ನಮ್ಗೆ ಯಾವುದೇ ರೀತಿಯಂತ ರಕ್ಷಣೆ ಸಿಕ್ಕಿಲ್ಲ. ಕೋಮು ಪ್ರಚೋದನೆ ಭಾಷಣಗಳನ್ನ ಮಾಡ್ತಾ ಇರೋರ ವಿರುದ್ಧ ನೀವು ಕಠಿಣ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ನಿಮ್ಗೆ ಆಗ್ತಾ ಇಲ್ಲ. ಅದು ಹಿಂದೂ ಆಗಿರ್ಬೋದು, ಮುಸಲ್ಮಾನ ಆಗಿರ್ಬೋದು, ನಿಮಗೆ ಅವರ ವಿರುದ್ಧ ಯಾವುದೇ ರೀತಿಯಾದಂಥ ಕ್ರಮ ತೆಗೆದುಕೊಳ್ಳುವಂತಹ ತಾಕತ್ತು ಇಲ್ಲ. ನಿಮ್ಮಿಂದ ನಮ್ಮ ರಕ್ಷಣೆ ಆಗುತ್ತೆ ಅನ್ನುವಂಥ ನಂಬಿಕೆ ನಮಗಿಲ್ಲ. ಹಾಗಾಗಿ ನಾವು ಸಾಮೂಹಿಕ ರಾಜೀನಾಮೆ ಕೊಡ್ತಾ ಇದ್ದೇವೆ ಅಂತ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಘಟಕಗಳ ಹಲವಾರು ನಾಯಕರುಗಳು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಅಂದ್ರೆ ನೀವು ಮುಸಲ್ಮಾನರ ರಕ್ಷಣೆಗೂ ಕೂಡ ನಿಮಗೆ ಯೋಗ್ಯತೆ ಇಲ್ಲ ಅಂತ ಸ್ವತಃ ಮುಸಲ್ಮಾನರೇ ಇವತ್ತು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಇದು ಈಗಿನ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ. ಅವರಿಗೆ ಕಾಂಗ್ರೆಸ್ ಪಕ್ಷದ ಮೇಲೆ ನಂಬಿಕೆ ಹೊರಟು ಹೋಗಿದೆ. ಮತ್ತು ತಮ್ಮ ಅಲ್ಪಸಂಖ್ಯಾತ ನಾಯಕರುಗಳು, ಈಗ ಶಾಫಿ ಸಾದಿ ಅವರ ಹೆಸರನ್ನ ಅವ್ರು ಹೇಳ್ತಾ ಇದ್ರು, ಬರೀ ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ ಸದಸ್ಯರುಗಳು ಇದ್ದಾರೆ ಹೊರತು ಕೆಲವಾರು ಸಣ್ಣ ಸಣ್ಣ ಘಟಕಗಳ ಜನ ನಮ್ಮೊಂದಿಗೆ ಇದ್ದಾರೆ ಹೊರತು ಸರ್ಕಾರವಾಗ್ಲಿ, ಸರ್ಕಾರದ ಅಲ್ಪಸಂಖ್ಯಾತ ನಾಯಕರುಗಳೇ ಆಗ್ಲಿ ಯಾರು ನಮ್ಮ ಪರವಾಗಿ ಧ್ವನಿ ಎತ್ತುತ್ತಾ ಇಲ್ಲ. ಸೊ ನನಗೆ ಅರ್ಥ ಆಗ್ತಾ ಇರೋದು ಅಖಿಲೇಶ್, ಈಗ ಬಿಜೆಪಿ ಬರುತ್ತೆ ಅಂತ ಹೆದರಿಸುತ್ತೆ ಕಾಂಗ್ರೆಸ್. ಯಾಕೆ ಬಿಜೆಪಿ ಬಂದ್ರೆ ಯಾಕೆ ಮುಸಲ್ಮಾನರಿಗೂ ಬಿಜೆಪಿಗೂ ಆಗೋದಿಲ್ವಾ? ಯಾಕೆ ಬಿಜೆಪಿಗೂ ಮುಸಲ್ಮಾನರಿಗೂ ಆಗೋದಿಲ್ವಾ? ಹಾಗಾದ್ರೆ ಬಿಜೆಪಿ ಪಕ್ಷ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿತ್ತು ತಾನೆ. ಮತ್ತೆ ಯಾವುದೇ ಪಕ್ಷ ಆಗಲಿ ಅದು ಕೇವಲ ನಾನು ಹಿಂದೂಗಳಿಗೆ ಮಾತ್ರ MLA, ನಾನು ಹಿಂದೂಗಳಿಗೆ ಮಾತ್ರ ಸಚಿವರು, ನಾನು ಮುಸಲ್ಮಾನರಿಗೆ ಮಾತ್ರ MLA, ನಾನು ಮುಸಲ್ಮಾನರಿಗೆ ಮಾತ್ರ ಸಚಿವರು ಅಂತ ಇದೆಯಾ? ಈ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಬೇಕು. ಯಾವುದೇ ರಾಗದ್ವೇಷವಿಲ್ಲದೆ ಅಂತ ಪ್ರಮಾಣ ವಚನ ಸ್ವೀಕರಿಸ್ತಿರಲ್ಲ ನೀವು, ಸುಮ್ಮನೆ ಚಂದಕ್ಕಾದು? ಖಂಡಿತ ಅದೇ ಪ್ರಶ್ನೆ ಬರೋದು. ಸುಮ್ಮನೆ ಚಂದಕ್ಕಾದು, ಸುಮ್ಮನೆ ಭಾಷಣ ಪ್ರತಿಜ್ಞಾವಿಧಿ ಸ್ವೀಕರಿಸ್ತಿರಲ್ಲ ನೀವು. ಎಲ್ಲರೂ ಒಂದೇ, ನೀವು MLA ಆಗೋ ಅಥವಾ ಸಚಿವರಾಗೋ ಯಾವುದೇ ರಾಗದ್ವೇಷವಿಲ್ಲದೆ ನಾವು ಕೆಲಸ ಮಾಡ್ತೀವಿ ಅಂತ ಹೇಳೋದು. ಬಿಜೆಪಿ ಆಗಲಿ, ಕಾಂಗ್ರೆಸ್ ಆಗಲಿ, ಯಾರೇ ಆಗಲಿ, ನೀವು ಸಮುದಾಯಗಳಿಗೋಸ್ಕರ, ಧರ್ಮಕ್ಕೋಸ್ಕರ ಅಥವಾ ಇನ್ಯಾವುದೋ ವಿಚಾರಕ್ಕೋಸ್ಕರ ನೀವು MLAಗಳಾಗ್ತೀರಿ ಅಥವಾ ನೀವು ಮಂತ್ರಿಗಳಾಗ್ತೀರಿ ಅಂತಂದ್ರೆ ಅಂದ್ರೆ ಜನರ ಹಿತರಕ್ಷಣೆ ಜೀವಿಸುವ ಹಕ್ಕು ಎಲ್ಲರಿಗೂ ಇದೆ. ಖಂಡಿತ ನಮ್ಮ 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 ಸಂವಿಧಾನ ನಮಗೆ ಕೊಟ್ಟಿದೆ. ನೀನು ಮುಸಲ್ಮಾನನೋ, ಸಮಾನತೆ, ಜೀವಿಸುವ ಹಕ್ಕು, ಇವೆಲ್ಲವೂ ಕೂಡ ನಮಗೆ ನಮ್ಮ ಸಂವಿಧಾನ ಕೊಟ್ಟಿರುವಂತಹ ಹಕ್ಕು ಬಾಧ್ಯತೆಗಳು. ಆದ್ರೆ ಅದು ಬಾಳುವ ಹಕ್ಕೇ ಇಲ್ಲ ಅಥವಾ ಬದುಕುವ ಹಕ್ಕೇ ಇಲ್ಲ ಅಂತಂದ್ರೆ ಏನ್ರಿ ಇದು? ಏನ್ ನಡೀತಾ ಇದೆ? ಬಿಜೆಪಿ ಅವರು ಮಾತ್ರ ಹಿಂದೂಗಳ ಪರ, ಕಾಂಗ್ರೆಸ್ ಅವರು ಮುಸಲ್ಮಾನರ ಪರ, ಇದ್ಯಾವುದೋ ಪಕ್ಷ ಇನ್ಯಾವುದೋ ಜಾತಿ ಪರ, ಆ ತರ ಎಲ್ಲ ಇರ್ತಾರೆ. ಅದಕ್ಕೆ ರಾಜಕೀಯ ಅಂತಾರ. ಹಾಗಾದ್ರೆ ಇದು ಕೆಟ್ಟ ರಾಜಕೀಯ ಇದು. ಖಂಡಿತ. ಪ್ರಜೆಗಳಂದ್ರೆ ಎಲ್ಲರೂ ಪ್ರಜೆಗಳು. ಹೌದು, ಯಾಕಂದ್ರೆ ಒಂದು ಹತ್ಯೆ ಆದ್ರೆ ಆ ಪಕ್ಷದವ್ರು ಮಾತ್ರ ಹೋಗೋದು, ಇಲ್ಲ ಇನ್ನೊಬ್ರಾದ್ರೆ ಇವ್ರು ಮಾತ್ರ ಹೋಗೋದು. ಸೊ ಅಂತ ಒಂದು ಮನಸ್ಥಿತಿ ಅಂತೂ ಮಂಗಳೂರಿನಲ್ಲಿ ಇದೆ. ಬಟ್ ಕಾಂಗ್ರೆಸ್ ಪಕ್ಷ ಈ ವಿಚಾರದಲ್ಲಿ ನನಗಂತೂ ಅದು ಒಂಥರ ಹಿಟ್ ವಿಕೆಟ್ ಅಂತಾರಲ್ಲ, IPL ಎಷ್ಟಾಗಿದೆಯೋ ಏನೋ ಸ್ಕೋರ್ ಗೊತ್ತಿಲ್ಲ. ಸೊ ಬಟ್ ಇಲ್ಲಿ ಮಾತ್ರ ವಿಕೆಟ್ಗಳು ಹೋಗ್ತಿದೆಯಲ್ಲ. ಅಲ್ಲ ಹಿಟ್ ವಿಕೆಟ್ ಇದು. ಹೆಂಗೆ ಹೇಳಿ, ಬ್ಯಾಟ್ಸ್ಮನು 7 ವಿಕೆಟ್ ಹೋಗಿದ್ಯಾ? ಓಕೆ, ಬ್ಯಾಟ್ಸ್ಮನ್ ಹಿಟ್ ವಿಕೆಟ್ ಸ್ಟಂಪ್ಗೆ ಹೊಡ್ಕೊತಾನಲ್ಲ, ಹಂಗೆ ಕಾಂಗ್ರೆಸ್ ಪರಿಸ್ಥಿತಿ ಆಗ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. ಆಲ್ ರೈಟ್, ನೋಡೋಣ ಏನೇನಾಗುತ್ತೆ ಅಂತ. ಓಕೆ, AK ಅಶ್ರಫ್ ಅವರು ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷರು ನಮ್ಮೊಂದಿಗೆ ಮಂಗಳೂರು ಜಿಲ್ಲಾ ಉಪಾಧ್ಯಕ್ಷರು ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ಅಶ್ರಫ್ ಅವರೇ. ನಮಸ್ತೆ ಮೇಡಮ್. ಓಕೆ ಅಶ್ರಫ್ ಅವರೇ, ಇವತ್ತು ಸಾಮೂಹಿಕ ರಾಜೀನಾಮೆಯನ್ನು ಕೊಟ್ಟಿದ್ದೀರಿ, ಯಾಕೆ ಕೊಟ್ಟಿದ್ದೀರಿ? ರಾಜೀನಾಮೆ ಕೊಡ್ಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಮೇಡಮ್, ಈ ದಕ್ಷಿಣ ಕನ್ನಡ ಜಿಲ್ಲೆ ತಮಗೆ ಗೊತ್ತಿದೆ, ಪ್ರತಿ ದಿವಸ ಕೂಡ ಇಲ್ಲಿ ಗಲಭೆ ಆಗುದು, ಕೊಳ್ಳುವುದು, ಈ ರೀತಿ ವಾತಾವರಣ ಬೆಳೀತಾ ಬರ್ತಾ ಇದೆ. ಇದಕ್ಕೆ ಕಡಿವಾಣ ಹಾಕ್ಲಿಕ್ಕೆ ಯಾರಿಂದ ಸಾಧ್ಯ ಆಗ್ತಾ ಇಲ್ಲ. ಇವರು ಒಂದು ಹೇಳಿಕೆ ಕೊಡ್ತಾ ಇದ್ದಾರೆ, ಬಜರಂಗದಳ ಮತ್ತು ಇವರೆಲ್ಲ ಓಪನ್ ಆಗಿ ಚಾಲೆಂಜ್ ಮಾಡ್ತಾರೆ, ಸಾರ್ವಜನಿಕ ಸ್ಪೀಚ್ ಅಲ್ಲಿ ಮಾಡ್ತಾರೆ, ನಾನು ಈ ರೀತಿ ಕೊಲ್ತೇವೆ, ಆ ರೀತಿ ಕೊಲ್ತೇವೆ ಅಂತ ಹೇಳಿಕೊಂಡು ಇವರ ಮೇಲೆ ಬರೇ SR ಒಂದು ಮಾಡಿದ್ರೆ ಬಿಟ್ಟು ಅವರ ಮೇಲೆ ಕ್ರಮ ಕೈಗೊಳ್ತಾ ಇಲ್ಲ. ತಮಗೆ ಗೊತ್ತಿದೆ, ಇತ್ತೀಚೆಗೆ ಅಶ್ರಫ್ ಅಂತ ಅಶ್ರಫ್ ಅವರೇ ಬೇಜಾರ್ ಮಾಡ್ಕೋಬೇಡಿ, ನೀವು ನಾನು ಈ ಪದವನ್ನ ಬಳಸ್ತಾ ಇದ್ದೀನಿ ಅಂತ ದಯವಿಟ್ಟು
ಎಂತ ದೈನೇಸಿ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀರಿ ನೀವು. ನಿಮ್ಮ ಪಕ್ಷದಲ್ಲೇ ನಿಮ್ಮದೇ ಆರ್ತನಾದ ನಿಮ್ಮ ಧ್ವನಿಯನ್ನ ಅಥವಾ ನಿಮ್ಮ ಒಂದು ಅಳಲನ್ನ ಅಥವಾ ನಿಮ್ಮ ಪರವಾಗಿ ನಿಮಗೆ ಭದ್ರತೆ ರಕ್ಷಣೆ ಕೊಡಬೇಕಾದವರೇ ಇಲ್ಲ ಅಂತ ಅಂದರೆ ನನಗಂತೂ ಭಾರಿ ಆಶ್ಚರ್ಯ ಆಗ್ತಾ ಇದೆಯಪ್ಪ. ನೋಡಿ ನಮಗೆ ರಕ್ಷಣೆ ಅಂತ ಇವರು ಕೊಡ್ತು ಬೇಡ. ನೋಡಿದ್ರೆ ಹಗಲು ಇರುಳು ಅವರು ಬಡ್ಕತಾ ಇರ್ತಾರೆ, ಈ ಕಾಂಗ್ರೆಸ್ ಪಕ್ಷ ಮುಸಲ್ಮಾನರ ಪರ ಅಂತ. ನೀವು ಮುಸಲ್ಮಾನರು ನೋಡಿದ್ರೆ ಸಾಮೂಹಿಕ ರಾಜೀನಾಮೆ ಕೊಡ್ತಾ ಇದ್ದೀರಿ ಅಂದ್ರೆ ನಿಮ್ಮ ರಕ್ಷಣೆಗೆ ಯಾರು ಇಲ್ಲ ಅಂತನ್ನಿ. ನಮ್ಮ ರಕ್ಷಣೆಗೆ ನೋಡಿ, ನಮ್ಮ ರಕ್ಷಣೆ ನಮ್ಮ ಅಲ್ಲಾಹ್ ತಾಲ ಇರ್ತಾನೆ, ಅದು ಬಿಟ್ಟು ರಕ್ಷಣೆದ್ದು ವಿಷಯ ಬೇರೆ. ನಾನು ನೀವು ರಾಜೀನಾಮೆ ಕಟ್ಟಿರೋದೇ ಅದಕ್ಕೆ. ರಾಜೀನಾಮೆ ಅಂದ್ರೆ ಹೇಳಿದ್ರೆ ದಕ್ಷಿಣ ಕನ್ನಡದಲ್ಲಿ ಪದೇ ಗೈಯರ ಮೇಲೆ ಕಾನೂನು ಕ್ರಮ ಯಾಕೆ ಕೈಗೊಳ್ತಾ ಇಲ್ಲ ಅಂತ ನಮ್ಮ ಒಂದು ಬೇಡಿಕೆ. ನಾವು ಇತ್ತೀಚೆಗೆ ನಮ್ಮ ಗೃಹ ಮಂತ್ರಿಯವರು ಬರುವಾಗ ಕೂಡ ನಾವು ಒಂದು ಬೇಡಿಕೆ ಇಟ್ಟಿದ್ದೇವೆ. ಈ ರೀತಿ ಪದೇ ಈ ರೀತಿ ಪ್ರಚೋದನಾ ಭಾಷಣ ಮಾಡ್ತಾ ಇದ್ದೆ, ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿ ಅಂತ ನಾವು ಮಾಡ್ತೇವೆ ಅಂತ ಹೇಳ್ತಾರೆ. ಅವ್ರು ಹೋದ ಮೇಲೆ ಅದೇ ರಾಗವನ್ನು ಇಲ್ಲಿ ಶುರು ಮಾಡ್ತಾರೆ ಇವರು. ಹಾಗೆ ನಾವು ಏನ್ ಮಾಡಿದೆ ಇಲ್ಲಿ ಸಾರ್ವಜನಿಕವಾಗಿ ನಿನ್ನೆ ರೆಹಮಾನ್ ಅವರ ಹತ್ಯೆ ಆಯ್ತು, ಸಾವಿರ ಕಟ್ಟಡ ಜನರು ಒಂದೇ ಕೂಗು ನಮ್ಮ ನಾಯಕರ ಮೇಲೆ ಬಿದ್ದಿದ್ದಾರೆ, ನಮಗೆ ಬೈದಿದ್ದಾರೆ. ತಾವು ಈ ಹುದ್ದೆದಲ್ಲಿ ಇಟ್ಟುಕೊಂಡು ತಮಗೆ ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ ಪಕ್ಷ, ತಮಗೆ ಒಂದು ಬೆಲೆ ಕೊಡುತ್ತಿದ್ರೆ ತಾವು ಆ ಪಕ್ಷದಲ್ಲಿ ಯಾಕೆ ಉಳಿಬೇಕಂತ ನಮಗೆ ಕ್ವಶನ್ ಮಾಡ್ತಾ ಇದ್ದಾರೆ. ಈಗ ಸರ್ಕಾರ ಆಗ್ಲಿ ಪೊಲೀಸ್ ಇಲಾಖೆ ಆಗ್ಲಿ ಅಶ್ರಫ್ ಅವರೇ, ಈಗ ಒಂದು ಶಕ್ತಿಯುತವಾದ ನಿರ್ಣಯ ತೆಗೆದುಕೊಳ್ಳೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅಂತಂದರೆ, ಈಗ ಹಿಂದೂ ಸಂಘಟನೆಗಳ ಅಥವಾ ಹಿಂದೂ ಸಂಘಟನೆ ಅಥವಾ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಅವರ ಧರ್ಮ ಹಿಂದೂ ಆದರೆ ನಾವು ಹಿಂದೂ ವಿರೋಧಿ ಆಗ್ತೀವಿ ಎನ್ನುವಂತಹ ಒಂದು ಭಯ. ಅದೇ ಮುಸಲ್ಮಾನರಲ್ಲಿ ಯಾವುದೋ ಒಂದು ಸಮಾಜಘಾತಕ ಶಕ್ತಿ ಇದೆ ಅಂತಂದರೆ ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತಂದರೆ ಮುಸಲ್ಮಾನರು ನಮ್ಮ ವಿರೋಧಿಗಳಾಗ್ತಾರೆ ಅಂತ. ಕ್ರಿಮಿನಲ್ ಥರ ಸಮಾಜಘಾತುಕ ಶಕ್ತಿಯನ್ನ ಅದು ಸಮಾಜ ವಿರೋಧಿ ಅಂತ ಇರ್ರೆಸ್ಪೆಕ್ಟಿವ್ ಆಫ್ ಧರ್ಮ ಕಮ್ಯುನಿಟಿ ನೋಡಿ ಸದೆ ಬಡಿಯುವಂತಹ ಶಕ್ತಿ ಇವ್ರಿಗೆ ಯಾಕಿರಲ್ಲ? ಎಲ್ಲವನ್ನು ರಾಜಕೀಯ ದೃಷ್ಟಿಯಿಂದ ನಾವು ಹಿಂದೂ ವಿರೋಧಿ ಆಗ್ಬಿಡ್ತೀವಿ, ನಾವು ಮುಸಲ್ಮಾನ ವಿರೋಧಿ ಆಗ್ತೀವಿ ಅಂತ ಯಾಕೆ ಯೋಚನೆ ಮಾಡ್ತಾರೆ? ಒಬ್ಬ ವ್ಯಕ್ತಿಯನ್ನ ಮನುಷ್ಯತ್ವ ಇಲ್ಲದೆ ಕತ್ತಿ ತಲವಾರುಗಳಿಂದ ಕೊಚ್ಚಿ ಸಾಯಿಸುವಂತಹ ಮನಸ್ಥಿತಿ ಅದು ರಾಕ್ಷಸ ಮನಸ್ಥಿತಿ, ಅದು ಸಮಾಜಕ್ಕೆ ಹಿತವಾದಂತಹ ಮನಸ್ಥಿತಿ ಅಲ್ಲ, ಅದು ಸಮಾಜವನ್ನ ದೌರ್ಜನ್ಯ ಮತ್ತು ಸಮಾಜವನ್ನ ಹಾಳು ಮಾಡುವಂತಹ ಮನಸ್ಥಿತಿ. ಆ ತರ ಕ್ರಿಮಿನಲ್ ಮೆಂಟಾಲಿಟಿಯನ್ನ ಸದೆಬಡಿಬೇಕು ಅನ್ನುವಂತಹ ಛಲ ಅನ್ನುವಂತಹ ನಿರ್ಧಾರ ಇವ್ರು ಯಾಕೆ ತಗೊಳ್ತಾ ಇಲ್ಲ? ನಾವು ನಮ್ದು ಆದೇಶ ಅದು ಇರುವುದು, ನಮ್ಮ ಬೇಡಿಕೆ ಇರುವುದು ಅದೇ. ಯಾಕಂದ್ರೆ ಯಾವ್ದು ಕೂಡ ಧರ್ಮ ಜಾತಿ ನೋಡಬೇಡ, ಕಾನೂನು ರೀತಿಯಲ್ಲಿ ಸರ್ಕಾರಕ್ಕೆ ಏನೆಲ್ಲ ಮಾಡ್ಬೇಕು, ನಮ್ಮ ಕರ್ನಾಟಕ ಮತ್ತು ನಮ್ಮ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ತರಲಿಕ್ಕೆ ತಮಗೆ ಯಾರಾಗಲಿ, ಅದು ಮುಸಲ್ಮಾನ್ ಆಗಲಿ ಹಿಂದೂ ಆಗಲಿ ಯಾರಾಗಲಿ ಕಠಿಣ ರೀತಿಯಲ್ಲಿ ಕಾನೂನು ಕ್ರಮ ಕೈಗೊಳ್ಳಿ, ಆಗ ಮಾತ್ರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲಿಕ್ಕೆ ಸಾಧ್ಯ ಆಗ್ತದೆ ಮೇಡಮ್. ಆಲ್ ರೈಟ್. ಇವಾಗ ಇದರಿಂದ ಏನಾದ್ರೂ ಬದಲಾವಣೆ ಆಗುತ್ತಾ ನಿಮ್ಮ ರಾಜೀನಾಮೆಯಿಂದ? ಖಂಡಿತ ಆಗ್ಬೇಕು. ನಮ್ಮ ರಾಜೀನಾಮೆ ಅಂದ್ರೆ ನೋಡಿ, ನಾವು ರಾಜೀನಾಮೆ ಕೊಟ್ಟಂತ ತಕ್ಷಣ ಅವರು ನಾವು ನಮ್ಮ ಜಿಲ್ಲೆಯ ಶಾಂತಿ ಸುವ್ಯವಸ್ಥೆ ಅದು ಬರೇ ಮುಸಲ್ಮಾನ್ರಿಗೋಸ್ಕರ ಅಲ್ಲ, ನಾವು ಏನಾಗುತ್ತೆ ಅಶ್ರಫ್ ಅವರೇ, ನೀವೇನ್ MLA-ನಾ, ನೀವೇನ್ MP-ನಾ, ನೀವೇನೇನು ಮಿನಿಸ್ಟ್ರಾ, ನಿಮ್ಮ ಸಮುದಾಯದ ನಾಯಕರುಗಳು ನಿಮ್ಮನ್ನ ಬಂದು ನಿಮ್ಮನ್ನ ಮೂಸು ನೋಡ್ಲಿಲ್ಲ, ಬದಲಾವಣೆ ಆಗುತ್ತಾ? ನಾನು ತುಂಬಾ ಒಂದ್ ಸ್ವಲ್ಪ ನಿಮ್ಗೆ ನನ್ನ ಮಾತುಗಳು, ನನ್ನ ಟೀಕೆಗಳು ನಿಮ್ಗೆ ಕೇಳಿಸ್ಕೊಳ್ಳೋದಕ್ಕೆ ಕಷ್ಟ ಆಗಿರ್ಬೋದು, ಬಟ್ ಅದೇ ನಿಜವಾದಂತಹ ಕಟು ಸತ್ಯ. ಒಬ್ಬ ನಾಯಕ ಅಂದರೆ ಹೇಳಿದ್ರೆ ಮೇಡಮ್ ಎಲ್ಲ ಮಾತು ಕೇಳಬೇಕು ಮೇಡಮ್. ಅದು ಕೋಪ ಬರ್ಲಿಕ್ಕಿಲ್ಲ, ಅದು ಬೇಜಾರಾಗ್ಲಿಕ್ಕಿಲ್ಲ. ನಿಮ್ಮ ಮಾತಿಗೆ ನಮ್ಗೆ ಯಾವ್ದು ಕೂಡ ಬೇಜಾರು ಇಲ್ಲ. ಸರಿ ಸರ್, ನೀವು ಜಿಲ್ಲಾ ಮುಖಂಡರುಗಳು ಎಲ್ಲೋದ್ರು, ನಿಮ್ಮ MLA-ಗಳು, ನಿಮ್ಮ ಮಿನಿಸ್ಟರ್ಸ್ ಎಲ್ಲ ಅವರೆಲ್ಲ ಎಲ್ಲಿದ್ದಾರೆ? ನಾವು ಅದಕ್ಕೆ ಮೇಡಮ್, ನಾವು ಪದೇ ಇವ್ರ ಹತ್ರ ಹೋಗಿ ಮನವಿ ಮಾಡಿ ಸಾಕಾಗಿದೆ. ಆ ಇದರಿಂದ ಇವತ್ತು ಈ ನಿರ್ಧಾರಕ್ಕೆ ನಾವು ಬಂದಿದ್ದೇವೆ. ಸಾಮೂಹಿಕವಾಗಿ ರಾಜೀನಾಮೆ ಕೊಟ್ಟು ದೂರ ಉಳಿತೇವೆ. ಯಾವ ಪಕ್ಷದ ಕಾರ್ಯಕ್ರಮಕ್ಕೆ ನಾವು ಹೋಗಲ್ಲ, ಪಕ್ಷದ ಮೀಟಿಂಗ್ ನಾವು ಮಾಡಲ್ಲ. ಎಲ್ಲಿ ತನಕ ಈ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ತರಲಿಕ್ಕೆ ಆಗುದಿಲ್ಲವೋ ಅಲ್ಲಿ ತನಕ ನಾವು ಈ ರೀತಿ ನಿರ್ಧಾರ ಮಾಡಿದ್ದೇವೆ. ಆಲ್ ರೈಟ್, ಥ್ಯಾಂಕ್ ಯು ವೆರಿ ಮಚ್ ಅಶ್ರಫ್ ಅವರೇ, ಇಷ್ಟೊತ್ತು ತಾವು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ದಕ್ಕಾಗಿ.